ನಾವು ಒಂದು ಸತ್ಯವನ್ನು ಮರೆತಿದ್ದೇವೆ. ವಿದ್ಯುತ್ತಿಲ್ಲದೆ ನಮ್ಮ ಲೋಕವೇ ಇಲ್ಲ. ಕಲ್ಪನೆ ಮಾಡಿ, ಇಂದು ರಾತ್ರಿ 12 ಗಂಟೆಗೆ ಭೂಮಿಯಲ್ಲೆಲ್ಲ ವಿದ್ಯುತ್ ಸಂಪೂರ್ಣವಾಗಿ ನಿಂತು ಹೋದರೆ ಇದು ಕೇವಲ ಪವರ್ ಕಟ್ ಅಲ್ಲ, ಇದು ಗ್ಲೋಬಲ್ ಬ್ಲ್ಯಾಕ್ಔಟ್. ಒಂದು ಕ್ಷಣದಲ್ಲಿ ನಗರಗಳು ಕತ್ತಲಾಗಿ ಬಿಡುತ್ತವೆ, ಮೊಬೈಲ್ ನೆಟ್ವರ್ಕ್ ಹೋಗುತ್ತದೆ, ಹಾಸ್ಪಿಟಲ್ಗಳು ಆತಂಕದಲ್ಲಿರುತ್ತವೆ, ಬ್ಯಾಂಕುಗಳು ನಿಲ್ಲುತ್ತವೆ, ವಿಮಾನಗಳು ಗೊಂದಲಕ್ಕೀಡಾಗುತ್ತವೆ. ಈ ವಿಡಿಯೋದಲ್ಲಿ ಒಂದು ಗ್ಲೋಬಲ್ ಬ್ಲ್ಯಾಕ್ಔಟ್ ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವನ್ನು ಹೇಗೆ ಬದಲಾಯಿಸುತ್ತದೆ ಎಂಬುದನ್ನು ನೋಡೋಣ. ವಿದ್ಯುತ್ ಜಾಲ. ವಿದ್ಯುತ್ ಹೇಗೆ ಬರುತ್ತದೆ? ವಿದ್ಯುತ್ ಉತ್ಪಾದನೆ, ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್. ಪವರ್ ಪ್ಲಾಂಟುಗಳು, ಕಲ್ಲಿದ್ದಲು, ಅಣು, ಜಲ, ಸೌರ, ಗಾಳಿ. ಒಂದು ದೊಡ್ಡ ಸೌರ ಚಂಡಮಾರುತ, ಉದಾಹರಣೆಗೆ ಕ್ಯಾರಿಂಗ್ಟನ್ ಇವೆಂಟ್ ತರಹದ ಘಟನೆ ಮತ್ತೆ ನಡೆದರೆ ಭೂಮಿಯ ಮೇಲೆ ಏನಾಗಬಹುದು? ಕ್ಯಾರಿಂಗ್ಟನ್ ಇವೆಂಟ್ ಎಂದರೆ ಏನು ಎಂಬುದನ್ನು ನೋಡೋಣ. 1859 ಒಂದು ಸಾಮಾನ್ಯ ದಿನ. ಆದರೆ ಸೂರ್ಯ ಸಾಮಾನ್ಯವಾಗಿರಲಿಲ್ಲ. ಸೆಪ್ಟೆಂಬರ್ 1, 1859 ಬ್ರಿಟಿಷ್ ಖಗೋಳ ವಿಜ್ಞಾನಿ ರಿಚರ್ಡ್ ಕ್ರಿಸ್ಟೋಫರ್ ಕ್ಯಾರಿಂಗ್ಟನ್ ಸೂರ್ಯನ ಮೇಲ್ಮೈಯಲ್ಲಿ ಒಂದು ಅಸಾಧಾರಣ ಪ್ರಕಾಶವನ್ನು ಗಮನಿಸಿದರು. ಅದು ಒಂದು ಮಹಾಕಾಯ ಸೋಲಾರ್ ಫ್ಲೇರ್. ಕೆಲವೇ ಗಂಟೆಗಳಲ್ಲಿ ಸೂರ್ಯದಿಂದ ಹೊರಬಿದ್ದ ಚಾರ್ಜ್ಡ್ ಪಾರ್ಟಿಕಲ್ಸ್ ಭೂಮಿಯ ಕಡೆ ದೌಡಾಯಿಸಿದವು. ಇದು ಇತಿಹಾಸದಲ್ಲೇ ದಾಖಲಾದ ಅತ್ಯಂತ ಶಕ್ತಿಶಾಲಿ ಜಿಯೋಮ್ಯಾಗ್ನೆಟಿಕ್ ಸ್ಟಾರ್ಮ್. ಇದನ್ನು ನಾವು ಇಂದು ಕ್ಯಾರಿಂಗ್ಟನ್ ಇವೆಂಟ್ ಎಂದು ಕರೆಯುತ್ತೇವೆ. ಆ ಸಮಯದಲ್ಲಿ ವಿಶ್ವದಲ್ಲಿ ವಿದ್ಯುತ್ ವ್ಯವಸ್ಥೆ ಬಹಳ ಕಡಿಮೆಯಿತ್ತು. ಆದರೂ ಟೆಲಿಗ್ರಾಫ್ ಲೈನ್ಗಳು ಸ್ಪಾರ್ಕ್ ಆಗಿ ಸುಟ್ಟು ಹೋಗಿದವು. ಕೆಲವು ಟೆಲಿಗ್ರಾಫ್ ಯಂತ್ರಗಳು ವಿದ್ಯುತ್ ಸಂಪರ್ಕವಿಲ್ಲದೆ ಸ್ವತಃ ಕಾರ್ಯನಿರ್ವಹಿಸಿದವು. ಆಕಾಶದಲ್ಲಿ ಉತ್ತರ ಧ್ರುವ ಬೆಳಕು ಸಾಮಾನ್ಯಕ್ಕಿಂತ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಕಾಣಿಸಿತು. ಜನರು ರಾತ್ರಿ ಮಧ್ಯೆ ಹಗಲು ಬೆಳಕು ಬಂದಿದೆ ಎಂದು ಭಾವಿಸಿದರು. ಆದರೆ ಇದೇ ಘಟನೆ ಇಂದು ನಡೆದರೆ ಪವರ್ ಗ್ರಿಡ್ಸ್ ಕುಸಿಯಬಹುದು, ಟ್ರಾನ್ಸ್ಫಾರ್ಮರ್ಗಳು ಸುಟ್ಟು ಹೋಗಬಹುದು, ಗ್ರಿಡ್ ಸಿಂಕ್ರೊನೈಸೇಷನ್ ಹಾಳಾಗಬಹುದು, ಹೈ ವೋಲ್ಟೇಜ್ ಲೈನ್ಸ್ ಓವರ್ಲೋಡ್ ಆಗಬಹುದು. ಪವರ್ ಗ್ರಿಡ್ ಒಂದು ಜಾಲದಂತಿದೆ. ಒಂದು ಭಾಗ ಕುಸಿದರೆ ಡಾಮಿನೋ ಪ್ರಭಾವ. ಕೆಲವೇ ಗಂಟೆಗಳಲ್ಲಿ ಸಂಪೂರ್ಣ ರಾಷ್ಟ್ರ ಕತ್ತಲೆಯಾಗಬಹುದು. ಆರೋಗ್ಯ ಕ್ಷೇತ್ರ. ಐಸಿಯುನಲ್ಲಿ ಮಲಗಿರುವ ರೋಗಿ, ವೆಂಟಿಲೇಟರ್ ಮೇಲೆ ಅವಲಂಬಿತ ಜೀವ. ಹಾಸ್ಪಿಟಲ್ಗಳಲ್ಲಿ ಜನರೇಟರ್ಗಳಿವೆ. ಆದರೆ ಡೀಸೆಲ್ ಎಷ್ಟು ದಿನ ಸಾಕಾಗುತ್ತದೆ? ಲೈಫ್ ಸಪೋರ್ಟ್ ಸಿಸ್ಟಮ್ಸ್, ಆಪರೇಷನ್ ಥಿಯೇಟರ್ಸ್, ಬ್ಲಡ್ ಸ್ಟೋರೇಜ್, ರೆಫ್ರಿಜರೇಷನ್, ವ್ಯಾಕ್ಸಿನ್ ಕೋಲ್ಡ್ ಚೈನ್ ಎಲ್ಲವೂ ವಿದ್ಯುತ್ ಮೇಲೆ ಅವಲಂಬಿತ. ಒಂದು ವಾರದ ಬ್ಲ್ಯಾಕ್ಔಟ್ ಮಹಾಮಾರಿಯಷ್ಟೇ ಅಪಾಯ ಉಂಟುಮಾಡಬಹುದು. ಬ್ಯಾಂಕಿಂಗ್ ಮತ್ತು ಆರ್ಥಿಕತೆ. ಎಟಿಎಂ ಕೆಲಸ ಮಾಡುವುದಿಲ್ಲ, ಯುಪಿಐ ನಿಲ್ಲುತ್ತದೆ, ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಸ್ಥಗಿತ. ಸ್ಟಾಕ್ ಮಾರ್ಕೆಟ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಅಥವಾ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಸಂಪೂರ್ಣವಾಗಿ ನಿಲ್ಲುತ್ತದೆ. ಡಿಜಿಟಲ್ ಯುಗದಲ್ಲಿ ಹಣ ಕಾಗದದಲ್ಲಿಲ್ಲ, ಅದು ಡೇಟಾ ಸರ್ವರ್ಸ್ನಲ್ಲಿದೆ. ಸರ್ವರ್ ಫಾರ್ಮ್ಸ್ ಪವರ್ ಇಲ್ಲದೆ ಕೆಲಸ ಮಾಡುವುದಿಲ್ಲ. ಆರ್ಥಿಕ ವ್ಯವಸ್ಥೆ ಫ್ರೀಸ್ ಆಗಬಹುದು. ನೀರು ಮತ್ತು ಆಹಾರ. ನೀರಿನ ಪಂಪುಗಳು ವಿದ್ಯುತ್ ಮೇಲೆ ಓಡುತ್ತವೆ. ನಗರಗಳಲ್ಲಿ ವಾಟರ್ ಸಪ್ಲೈ ನಿಂತು ಹೋಗಬಹುದು. ಕೋಲ್ಡ್ ಸ್ಟೋರೇಜ್ ಇಲ್ಲದೆ ಆಹಾರ ಕೆಟ್ಟು ಹೋಗುತ್ತದೆ. ಸೂಪರ್ ಮಾರ್ಕೆಟ್ ಶೆಲ್ಫ್ 3 ದಿನಗಳಲ್ಲಿ ಖಾಲಿ. ಟ್ರಾನ್ಸ್ಪೋರ್ಟೇಷನ್ ಫ್ಯೂಯಲ್ ಪಂಪ್ಸ್ ಕೆಲಸ ಮಾಡುವುದಿಲ್ಲ. ಸಪ್ಲೈ ಚೈನ್ ಮುರಿದು ಬಿಡುತ್ತದೆ. ಅತ್ಯಾಧುನಿಕ ನಗರ. ಅಡಿಪಾಯದಲ್ಲಿ ಎಷ್ಟು ನಾಜೂಕಾಗಿದೆ ನೋಡಿ. ಸಾರಿಗೆ ಮತ್ತು ಸಂಪರ್ಕ. ಟ್ರಾಫಿಕ್ ಸಿಗ್ನಲ್ಸ್ ಆಫ್. ಮೆಟ್ರೋ ಟ್ರೈನ್ಸ್ ಮಧ್ಯದಲ್ಲಿ ನಿಲ್ಲುತ್ತವೆ. ಏರ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ಸ್. ಪವರ್ ಇಲ್ಲದೆ ಬ್ಯಾಟರಿ ಸಿಸ್ಟಮ್ಸ್ ಇದ್ದರೂ ಅವುಗಳಿಗೂ ಮಿತಿಯಿದೆ. ಕಮ್ಯುನಿಕೇಷನ್ ಟವರ್ಸ್ ಬ್ಯಾಟರಿ ಮೇಲೆ ಕೆಲ ಗಂಟೆಗಳಷ್ಟೇ. ಇಂಟರ್ನೆಟ್ ಬ್ಯಾಕ್ಬೋನ್ ಸರ್ವರ್ಸ್, ಉದಾಹರಣೆಗೆ ಗೂಗಲ್ ಅಥವಾ ಮೈಕ್ರೋಸಾಫ್ಟ್ ಡೇಟಾ ಸೆಂಟರ್ಸ್, ಕೂಲಿಂಗ್ ಸಿಸ್ಟಮ್ಸ್ ಇಲ್ಲದೆ ಶಟ್ಡೌನ್ ಆಗಬಹುದು. ಭದ್ರತೆ ಮತ್ತು ಸರ್ಕಾರ. ಸಿಸಿಟಿವಿ ಸಿಸ್ಟಮ್ಸ್ ನಿಲ್ಲುತ್ತವೆ. ಡಿಜಿಟಲ್ ಲಾಕ್ಸ್ ಕೆಲಸ ಮಾಡುವುದಿಲ್ಲ. ಎಮರ್ಜೆನ್ಸಿ ರೆಸ್ಪಾನ್ಸ್ ಕೋಆರ್ಡಿನೇಷನ್ ಕುಸಿಯಬಹುದು. ಸರ್ಕಾರಗಳು ಕಂಟಿಂಜೆನ್ಸಿ ಪ್ಲಾನ್ಗಳನ್ನು ಇಟ್ಟುಕೊಂಡಿವೆ. ಆದರೆ ಪ್ರೊಲಾಂಗ್ಡ್ ಬ್ಲ್ಯಾಕ್ಔಟ್ ಸಿವಿಲ್ ಅನ್ರೆಸ್ಟ್ ಉಂಟುಮಾಡಬಹುದು. ಸೌರ ಚಂಡಮಾರುತಗಳು, ಸೈಬರ್ ಅಟ್ಯಾಕ್ಸ್, ಇಎಂಪಿ ವೆಪನ್ಸ್ ಇವು ಹೈಪೋಥೆಟಿಕಲ್ ಅಲ್ಲ, ಇವು ಸಂಭಾವ್ಯ ಅಪಾಯಗಳು. ಮನೋವೈಜ್ಞಾನಿಕ ಪರಿಣಾಮ.
ಮೊಬೈಲ್ ಇಲ್ಲದೆ, ಸುದ್ದಿ ಇಲ್ಲದೆ, ಸಂಪರ್ಕವಿಲ್ಲದೆ ಜನರಲ್ಲಿ ಭಯ, ಗೊಂದಲ, ವದಂತಿಗಳು ಹುಟ್ಟುಕೊಳ್ಳುತ್ತವೆ. ಉರ್ಬನ್ ಡಿಪೆಂಡೆನ್ಸಿ ನಮ್ಮನ್ನು ದುರ್ಬಲಿಸಿದೆ. ಅಂಧಕಾರ ಕೇವಲ ಬೆಳಕಿನ ಕೊರತೆಯಲ್ಲ, ಅದು ಮನಸ್ಸಿನ ಅಶಾಂತಿ. ಮೊದಲ ಹಂತ ಗೊಂದಲ, ಎರಡನೇ ಹಂತ ಆತಂಕ, ಮೂರನೇ ಹಂತ ಬದುಕುಳಿಯುವ ಹೋರಾಟ. ಆಹಾರಕ್ಕಾಗಿ ಹಾಹಾಕಾರ, ನೀರಿಗಾಗಿ ಜಗಳ. ನಾಲ್ಕನೆಯ ಹಂತ ಹೊಂದಾಣಿಕೆ. ನಾಗರಿಕತೆಯೇ ಮರು ಹೊಂದಾಣಿಕೆಯ ಹಂತಕ್ಕೆ ತಲುಪುತ್ತದೆ. ಗ್ರಾಮಗಳಲ್ಲಿ ಕೆಲವರು ಸೌರ ಪ್ಯಾನೆಲ್ಗಳನ್ನು ಬಳಸುತ್ತಾರೆ. ನಗರಗಳು ಸಂಪೂರ್ಣ ಗ್ರಿಡ್ ಮೇಲೆ ಅವಲಂಬಿತ. ಬ್ಲ್ಯಾಕ್ಔಟ್ ಸಮಯದಲ್ಲಿ ಸೆಲ್ಫ್ ಸಫಿಷಿಯೆಂಟ್ ಸಮುದಾಯಗಳು ಉತ್ತಮವಾಗಿ ಬದುಕಬಹುದು. ಕೆಲವು ದಿನಗಳ ನಂತರ ನಗರಗಳು ನಿಶ್ಶಬ್ದವಾಗುತ್ತವೆ. ಆಕಾಶದಲ್ಲಿ ನಕ್ಷತ್ರಗಳು ಮತ್ತೆ ಸುಂದರವಾಗಿ ಕಾಣಿಸತೊಡಗುತ್ತವೆ. ಸ್ಕ್ರೀನ್ಗಳು ಮಾಯವಾಗಿ ಮಾತುಕತೆಗಳು ಮರಳಿ ಬರುತ್ತವೆ. ನಾವು ತಂತ್ರಜ್ಞಾನದ ಮೇಲೆ ಹೆಮ್ಮೆ ಪಡುತ್ತೇವೆ. ಎಐ, ಸ್ಯಾಟಲೈಟ್, ಸ್ಮಾರ್ಟ್ ಸಿಟಿಗಳು. ಆದರೆ ಒಂದು ಸ್ವಿಚ್ ಆಫ್ ಆದರೆ ನಾವು ಎಷ್ಟು ಅಸಹಾಯಕರು. ಬಹುಶಃ ಈ ಕತ್ತಲೆ ಒಂದು ದುರಂತವಲ್ಲ, ಅದು ಒಂದು ಎಚ್ಚರಿಕೆ. ನಾಳೆ ಬೆಳಕು ಆರಿಹೋದರೆ ಮಾನವೀಯತೆ ಸೋಲುತ್ತದೆಯೇ, ಅಥವಾ ತನ್ನನ್ನು ತಾನು ಮರುಶೋಧಿಸಿಕೊಳ್ಳುತ್ತದೆಯೇ? ಗ್ಲೋಬಲ್ ಬ್ಲ್ಯಾಕ್ಔಟ್ ಇದು ಕೇವಲ ತಾಂತ್ರಿಕ ವಿಫಲತೆಯಲ್ಲ, ಇದು ನಮ್ಮ ಅವಲಂಬಿತ ಜೀವನದ ಪ್ರತಿಬಿಂಬ. ವಿದ್ಯುತ್ತಿಲ್ಲದೆ ನಾವು ಏನು? ಪ್ರಕೃತಿಗೆ ನಾವು ಎಷ್ಟು ದುರ್ಬಲ? ಶಕ್ತಿಯ ಮಹತ್ವವನ್ನು ಅರಿತು ರೆಸಿಲಿಯೆಂಟ್ ಇನ್ಫ್ರಾಸ್ಟ್ರಕ್ಚರ್ ನಿರ್ಮಿಸುವುದು ಇದೇ ಭವಿಷ್ಯದ ದಾರಿ. ಗ್ಲೋಬಲ್ ಬ್ಲ್ಯಾಕ್ಔಟ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಂದನೆಗಳು.